ಮಕ್ಕಳದು ಸ್ಕೂಲ್ ರಜಾ ಬಿಡ್ತು ಅಂದರೆ ಅವರನ್ನು ಟಿ ವಿ ಮತ್ತು ಈ ಮೊಬೈಲಿಂದ ದೂರ ಇಡೋದು ಇತ್ತೀಚೆಗಂತೂ ತುಂಬಾ ಕಷ್ಟ ಅಲ್ವಾ. ಈ ಹಾಲಿಡೇಸಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಪ್ರತಿದಿನ ಅಂತೂ ಕರ್ಕೊಂಡು ಹೋಗೋದಕ್ಕಾಗೋದೇ ಇಲ್ಲ. ಸೊ ಅವರನ್ನು ಮನೇಲಿದ್ದರೂ ಕೂಡ ಎಂಗೇಜಿಂಗ್ ಆಗಿಡಬೇಕು ಅಂದರೆ ಒಂದು ಸಮ್ಮರ್ ಕ್ಯಾಂಪ್ಗಳಿಗೆ ಹಾಕ್ಬೋದು, ಇಲ್ಲ ಅವ್ರಿಗಿಷ್ಟ ಆಗುವಂಥ ಟಾಯ್ಸ್ಗಳನ್ನು ಅಂದರೆ ಆಟ ಸಾಮಾನುಗಳನ್ನು ಕೊಟ್ಟಾದರೂ ಸ್ವಲ್ಪ ಅವರನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೋದು ಅಂತ ಹೇಳಿ ಕೆಲವೊಂದು ಆಟ ಸಾಮಾನುಗಳನ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ಅದರ ರಿವ್ಯೂನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಯಾವ್ದು ಓಪನ್ ಮಾಡೋಣ ಇದ್ರಲ್ಲಿ ಫಸ್ಟು? ಅಚ್ಚೋದು ಇನ್ನೂ 2 ಡೇಸ್ ಸ್ಕೂಲ್ ಇದೆ, ಅದಕ್ಕೆ ಇನ್ನೂ ನಾನು ಸಮ್ಮರ್ ಕ್ಯಾಂಪ್ ಬಗ್ಗೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಅವನಿಗೆ ಸ್ವಿಮ್ಮಿಂಗ್ ಮತ್ತು ಚೆಸ್ ಎರಡರಲ್ಲೂ ಇಂಟ್ರೆಸ್ಟ್ ಇದೆ, ನೋಡಬೇಕು ಅದರಲ್ಲಿ ಯಾವುದಾಗುತ್ತೋ ಅದಕ್ಕೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಈ ಸಮ್ಮರ್ ಹಾಲಿಡೇಸಲ್ಲಿ ಏನು ಪ್ಲ್ಯಾನ್ಸ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಅದು ನನಗೂ ಯೂಸ್ ಆಗ್ಬೋದು, ಹಾಗೆ ವಿಡಿಯೋ ನೋಡೋಂಥ ಬೇರೆ ಪೇರೆಂಟ್ಸ್ಗಳಿಗೂ ಕೂಡ ಯೂಸ್ ಆಗ್ಬೋದು. ಇನ್ನು ಇವತ್ತು ನಾನು ತರಿಸಿರೋ ಟಾಯ್ಸಲ್ಲಿ ಫಸ್ಟ್ ಒನ್ನು ಇದು ಮೆಮೊರಿ ಮ್ಯಾಸ್ಟಿಕ್ ಗೇಮ್. ಇದು ಕೈಂಡ್ ಆಫ್ ಚೆಸ್ ಅಂತಲೇ ಹೇಳ್ಬೋದು. ಮಕ್ಕಳು ಇದನ್ನು ಆಡೋದ್ರಿಂದ ಅವರ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಯಾವ ಕಲರ್ನ ಎಲ್ಲಿಟ್ಟಿದ್ದೀವಿ ಅಂತ ಹೇಳಿ ಅವರು ನೆನ್ಪಿಟ್ಕೊಂಡು ಅದನ್ನು ತೆಗಿಬೇಕಲ್ವಾ. ಸೊ ಒಂದು ರೀತಿ ಅವ್ರ ಬ್ರೈನ್ಗೆ ಇದು ಆ್ಯಕ್ಟಿವಿಟಿನ ಕೊಡುತ್ತೆ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಮಕ್ಕಳು ಯಾವಾಗಲೂ ಒಬ್ಬರೇ ಆಡಿದಾಗ ಅವ್ರಿಗೆ ಟಿ ವಿ ಮತ್ತು ಮೊಬೈಲ್ ಕಡೆ ಗಮನ ಹೋಗುತ್ತೆ. ಈ ರೀತಿ 2 ಅಥವಾ 3 ಜನ ಅಂದರೆ ಗ್ರೂಪಲ್ಲಿ ಆಡಿದಾಗ ಅವರಿಗೆ ಯಾವುದ್ರ ಕಡೆನೂ ಕೂಡ ಗಮನ ಹೋಗಲ್ಲ. ಒಂದು ರೀತಿ ಆಟ ಆಡೋದು ಫನ್ ಅಂತ ಅನಿಸುತ್ತೆ. ಒಂದು ವೇಳೆ ಮನೆ ಹತ್ರ ಮಕ್ಕಳು ಯಾರೂ ಇಲ್ಲ ಅಂದರೆ ನಾವೇ ಪೇರೆಂಟ್ಸ್ ಕೂಡ ಇವ್ರ ಜೊತೆ ಕೂತ್ಕೊಂಡು ಆಟ ಆಡ್ಬೋದು. ಈ ಎಲ್ಲ ಗೇಮ್ಸ್ ಪೇರೆಂಟ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಇದು ಇಂಡೋರ್ ಟೇಬಲ್ ಟೆನ್ನಿಸ್ ಟ್ರೈನರ್ ಕಿಟ್ಟು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನಾವು ನಮ್ಮ ಡೋರ್ಗಳಿಗೆ ಮೇಲ್ಗಡೆ ಹ್ಯಾಂಗ್ ಮಾಡಿಕೊಂಡು ಮಕ್ಳಿಗೆ ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಆಟ ಆಡ್ತಾರೆ. ನಾನಿವತ್ತು ತರಿಸಿರೋ ಎಲ್ಲ ಐಟಮ್ಸ್ಗಳು ಕೂಡ ಇಬ್ಬರು ಸೇರಿ ಅಂದರೆ ಅಚ್ಚು ಮತ್ತು ಜಶು ಇಬ್ಬರು ಸೇರಿ ಆಟ ಆಡೋವಂಥದ್ದನ್ನೇ ತರಿಸಿದ್ದೀನಿ. ನಿಮಗೆ ಗೊತ್ತಲ್ವಾ, ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಇಬ್ರಿಗೂ ಸೇಮ್ ಟಾಯ್ಸ್ನ ತರಬೇಕು, ಇಲ್ಲ ಅಂದರೆ ಇಬ್ಬರು ಸೇರಿ ಆಟ ಆಡೋವಂಥದ್ದನ್ನು ತರಬೇಕು. ಆವಾಗ ಮಾತ್ರ ಅವರು ಜಗಳಾಡದೆ ಆರಾಮಾಗಿ ಆಟ ಆಡ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದು ಫಾಸ್ಟೆಸ್ಟ್ ಫಿಂಗರ್ ಪ್ಲೇ ಗೇಮು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಆ್ಯಕ್ಟಿವ್ ಆಗಿ ಇದನ್ನು ಆಟ ಆಡ್ತಾರೆ, ನಾನು ಮುಂದು ಅಂತ ಹೇಳಿ. ಈವನ್ ಅಡಲ್ಟ್ಸ್ ಅಂದರೆ ನಮ್ಮಂಥವ್ರು ಕೂಡ ಇದನ್ನು ಆಟ ಆಡ್ಬೋದು. ಸೊ ನಮ್ಮ ಫ್ರೀ ಟೈಮಲ್ಲಿ ಮಕ್ಕಳ ಜೊತೆ ಇದನ್ನು ಆಟ ಆಡಿದಾಗ ಡೆಫಿನೆಟ್ ಆಗಿ ಮೈಂಡ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಒಂದು ರೀತಿ ಫ್ಯಾಮಿಲಿ ಗೇಮ್ ಅಂತಲೂ ಹೇಳ್ಬೋದು. ಇದು ಕೈಂಡ್ ಆಫ್ ಹಾಕಿ ಬೋರ್ಡ್ ಗೇಮು. ಈ ರೀತಿ ಬೋರ್ಡ್ ಇರುತ್ತೆ, ಅದಕ್ಕೆ ಕಾಯಿನ್ಸ್ ಕೊಟ್ಟಿರ್ತಾರೆ. ಜಸ್ಟ್ ಇಲ್ಲಿ ನನ್ನ ಮೈದ್ನ ಮತ್ತು ಮಗ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ನೋಡಿ. ಈ ರೀತಿ ಯಾರು ಫಾಸ್ಟಾಗಿ ಫಿನಿಶ್ ಮಾಡ್ತಾರೋ ಅವರೇ ವಿನ್ ಅಂತ. ಅಚ್ಚು ಅಂತೂ ತುಂಬ ದಿನದಿಂದ ಸ್ಕೇಟಿಂಗ್ ಕೊಡಿಸು ಅಂತ ಕೇಳ್ತಾನೆ ಇದ್ದ. ಬಟ್ ಸ್ಕೇಟಿಂಗ್ ಅಂದರೆ ನಂಗೆ ಸ್ವಲ್ಪ ಭಯ, ಯಾಕೆಂದರೆ ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೈನಿಂಗ್ ಕೊಡೋರು ಇರಬೇಕು, ಜೊತೆಗೆ ಪ್ರಾಪರ್ ಗೈಡೆನ್ಸ್ ಇದ್ದರೆ ಮಾತ್ರ ಅದನ್ನು ಆಟ ಆಡೋದಕ್ಕಾಗತ್ತೆ ಅಂತ ಐ ಫೀಲ್. ಸೊ ಅದಕ್ಕೆ ಅದ್ರ ಬದಲು ಇದನ್ನು ತಗೊಂಡಿದ್ದೀನಿ. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಹೇಗಿದ್ದರೂ ನಾನೀಗ ಟಾಯ್ಸ್ಗಳನ್ನು ಮಕ್ಕಳಿಗೋಸ್ಕರ ಅಂತ ತರಿಸ್ತಾ ಇದ್ದೆ ಅಲ್ವಾ. ಸೊ ಹಾಗಾಗಿ ಇದು ಕೂಡ ಸರ್ಚ್ ಮಾಡಿದೆ, ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಸಿಕ್ತು, ಹಾಗೆ ರೀಸನಬಲ್ ಪ್ರೈಸ್ ಓಕೆ ಅನಿಸ್ತು ನನಗೆ ಈ ಪ್ರೈಸು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಪೂರ್ತಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ. ಸೊ ಸ್ವಲ್ಪ ಸೈಜ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಜಶು ಕೂಡ ಇದನ್ನು ಆಟ ಆಡ್ಕೋಬೋದು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನನ್ನ ಮಗಂಗಂತೂ ಸಖತ್ ಇಷ್ಟ ಆಯಿತು. ಇವಾಗ ನಾನಿಲ್ಲಿ ಈ ವಿಡಿಯೋನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನು ತೋರಿಸ್ತಾ ಇದ್ದೀನೋ ಎಲ್ಲ ಪ್ರಾಡಕ್ಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ಬೇಕಂದ್ರೂ ಕೂಡ ಮರೀದೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಈ ಚೆಸ್ ಬೋರ್ಡ್ನಂತೂ ತರಿಸಿ ಆಲ್ಮೋಸ್ಟ್ 2 ಇಯರ್ಸೇ ಆಗ್ತಾ ಬಂತು. ಅದೆಷ್ಟು ಸಾರಿ ಇದರಲ್ಲಿ ಆಟ ಆಡಿದ್ದೀವೋ ಲೆಕ್ಕಕ್ಕೆ ಇಲ್ಲ. ಜಶು 1-2 ಸಾರಿ ಇದನ್ನು ಕೆಳಗೆ ಬೀಳಿಸಿದ್ದ, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕಟ್ಟಾಗಿದೆ. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ A1. ಈ ಕಾಯಿನ್ಸ್ಗೆ ಕೆಳಗಡೆ ಮ್ಯಾಗ್ನೆಟ್ ಇರುತ್ತೆ. ಸೊ ನಾವು ಈ ಬೋರ್ಡ್ ಮೇಲೆ ಇಟ್ಟರೆ ನಾವಾಗೆ ತೆಗಿಯೋವರೆಗೂ ಕೂಡ ಅದು ಬೀಳಲ್ಲ, ಇದು ಪ್ಲಸ್ ಪಾಯಿಂಟು. ಜೊತೆಗೆ ಈ ಕಾಯಿನ್ಸ್ನು ಕೂಡ ಆರಾಮಾಗಿ ಇದರಲ್ಲೇ ನಾವು ಸ್ಟೋರ್ ಮಾಡ್ಕೋಬೋದು. ಈ ಪುಲ್ಲಪ್ಪರ್ ವಿಡಿಯೋ ಅಂತೂ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ತುಂಬ ಸಾರಿ ಶೇರ್ ಮಾಡಿದ್ದೀನಿ. ನನ್ನ ಮಗನಿಗೆ ಫೇವ್ರೆಟ್ ಗೇಮ್ ಇದು. ಆ್ಯಕ್ಚುಲಿ ಇದರಲ್ಲಿ 100, 300, 500 kgವರೆಗೂ ಸಿಗುತ್ತೆ. ನಾನು ಜಸ್ಟ್ 100 kgದಷ್ಟೇ ತರಿಸಿದ್ದೀನಿ. ಆಲ್ಮೋಸ್ಟ್ ಡೈಲಿ ನನ್ನ ಮಗ ಇದರಲ್ಲಿ ಆಟ ಆಡ್ತಾನೆ. ಆ್ಯಕ್ಚುಲಿ ಮಕ್ಕಳು ಕುಳ್ಳ ಇರ್ತಾರೆ, ಅವರು ಸ್ವಲ್ಪ ಉದ್ದ ಆಗಬೇಕು ಅಂತ ಹೇಳಿ ಪೇರೆಂಟ್ಸ್ ಅಂದ್ಕೊಳ್ತಿರ್ತಾರಲ್ವ, ಅಂಥವ್ರು ಡೆಫಿನೆಟಾಗಿ ಇದನ್ನು ತರಿಸ್ಕೋಬೇಕು, ತುಂಬಾ ಯೂಸ್ ಆಗುತ್ತೆ.
ನಾನು ಈ ಪುಲ್ಲಪ್ ಬಾರ್ನಂತೂ ಅಮೆಝಾನಿಂದ ತರಿಸ್ಕೊಂಡಿದ್ದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟು ಈ ಮ್ಯಾಟನ್ನು ತರಿಸ್ಕೊಂಡಿದ್ದೀನಿ. ಫಿಸಿಕಲ್ ಗೇಮ್ಗಂತೂ ಇದು ಸೂಪರ್ ಆಗಿದೆ. ಮಕ್ಕಳು ಏನು ಗೊತ್ತಾ, ಟಿ ವಿನೇ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ದಂಗೆ ಆಗಿಬಿಟ್ಟಿದೆ ಅಲ್ವಾ ಇವಾಗಂತೂ. ಸೊ ಈ ಆ್ಯಕ್ಟಿವಿಟಿ ಅವರ ಪೂರ್ತಿ ಬಾಡಿನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನನ್ನ ಮಕ್ಕಳಂತೂ ಆಟಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಈ ವಿಡಿಯೋನಲ್ಲಿ 3-4 ಜನ ಮಕ್ಕಳನ್ನ ನೋಡ್ತಾ ಇದ್ದೀರಾ. ಇಬ್ಬರು ನನ್ನ ಮಕ್ಕಳು, ಇಬ್ಬರು ಅಣ್ಣನ ಮಕ್ಕಳಿದ್ದಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎಲ್ಲನೂ ಇಂಡೋರ್ ಗೇಮ್ಸೇ ಆದರೆ ಔಟ್ಡೋರ್ ಗೇಮ್ಸು ಬೇಕಲ್ವಾ ಮಕ್ಕಳು ಫಿಸಿಕಲಿ ಫಿಟ್ ಆಗಿರೋದಕ್ಕೆ. ಅದಕ್ಕೆ ಈ ರಿಂಗ್ಸ್ನ ತರಿಸಿದ್ದೀನಿ. ಸೊ ಜಸ್ಟ್ 137 ರುಪೀಸ್ಗೆ ಈ 2 ರಿಂಗು ಬಂದಿದೆ. ಆಲ್ರೆಡಿ ರೆಡ್ನ ನನ್ನ ಮಕ್ಕಳು ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಗಲೀಜಾಗಿದೆ. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಸ್ಕೂಲ್ ಟೈಮಿಂಗ್ಸಲ್ಲಿ ಇದನ್ನು ಎಷ್ಟು ಆಟ ಆಡ್ತಾ ಇದ್ವಿ ಅಲ್ವಾ. ಬಟ್ ನಮ್ಮ ಮಕ್ಕಳಿಗೆ ಇದೆಲ್ಲ ಈಗ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದನ್ನು ತಿಳಿಸೋದು ನಮ್ಮ ಜವಾಬ್ದಾರಿ ಅಲ್ವಾ. ಇದು 3-4 ಇಯರ್ಸ್ ಮಕ್ಕಳಿಗೆ ಬೆಸ್ಟ್ ಆ್ಯಕ್ಟಿವಿಟಿ. ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ಇದನ್ನು ಆಟ ಆಡೋದ್ರಿಂದ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ದಾರಗಳನ್ನು ಕೊಟ್ಟಿರ್ತಾರೆ, ಹಾಗೆ ಡಿಫ್ರೆಂಟ್ ಕಲರ್ ಇರುವಂಥ ಬೀಡ್ಸ್ಗಳಿರುತ್ತೆ. ಟೋಟಲಿ 100 ಬೀಡ್ಸ್ ಇರುತ್ತೆ. ಮಕ್ಕಳಿಗೆ ಇದರಿಂದ ನಾವು ಕಲರ್ಸ್ನ ಹೇಳ್ಕೊಡ್ಬೋದು. ಇನ್ನು ಅವ್ರು ಇದನ್ನು ಒಂದೇ ಕಡೆ ಕುತ್ಕೊಂಡು ಆಟ ಆಡೋದ್ರಿಂದ ಅವ್ರ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬಟ್ ಇದನ್ನು 3-4 ವರ್ಷದ ಮಕ್ಕಳಿಗೆ ಕೊಡ್ಬೋದು. 2 ವರ್ಷದ ಮಕ್ಕಳಾದರೆ ಅವರು ಕೆಲವೊಂದು ಸಾರಿ ಬಾಯಲ್ಲಿ ಇಟ್ಕೊಳ್ತಾ ಇರ್ತಾರಲ್ವ, ಅದು ಸ್ವಲ್ಪ ಡೇಂಜರಸ್ಸು. ಮಕ್ಕಳು ಇದನ್ನು ಆಟ ಆಡುವಾಗ ಆದಷ್ಟು ನಾವು ಪೇರೆಂಟ್ಸು ಮುಂದ್ಗಡೆ ಇದ್ದು ಹೇಳ್ಕೊಡೋದು, ಆಟ ಆಡಿಸೋದು ಮುಖ್ಯ. ನಾನು ಇದನ್ನು ಸ್ವಲ್ಪ ಡಿಫ್ರೆಂಟ್ ವೇನಲ್ಲೂ ಕೂಡ ಯೂಸ್ ಮಾಡ್ತೀನಿ. ಅಂದರೆ ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಗನಿಗೆ ಆಲ್ಫಾಬೆಟ್ಸ್ನ ಫ್ರೇಮ್ ಮಾಡೋದು ಕೂಡ ಹೇಳ್ತಾ ಇರ್ತೀನಿ. ಒಂದೇ ಪ್ರಾಡಕ್ಟ್ನ ನಮಗೆ ಬೇಕಾಗಿರೋ ಥರ ಡಿಫ್ರೆಂಟ್ ವೇನಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ನಾನು ಈ ಹಾಲಿಡೇಸ್ಗೆ ಮಕ್ಕಳಿಗೆ ಅಂತ ತರಿಸಿರೋ ಟಾಯ್ಸ್ಗಳು. ಎಲ್ಲನೂ ಕೂಡ ಆಲ್ಮೋಸ್ಟ್ ನಾನು ಮೀಶೋನಲ್ಲೇ ತರಿಸಿದ್ದು, ಆ ಪುಲ್ಲಪ್ ಬಾರ್ ಒಂದನ್ನು ಬಿಟ್ಟು. ಕ್ವಾಲಿಟಿ ವೈಸ್ ಎಲ್ಲನೂ ಸೂಪರ್ ಆಗಿದೆ. ಎಲ್ಲ ಪ್ರಾಡಕ್ಟ್ ಲಿಂಕೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇನ್ನು ಲಾಸ್ಟಲ್ಲಿ ಸಮ್ಮರ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು. ಹೊರಗಡೆ ತುಂಬ ಓಡಾಡುವಂಥ ಹೆಣ್ಮಕ್ಳು ಇರ್ತಾರಲ್ವ, ಅವರಿಗಂತೂ ಡೆಫಿನೆಟ್ ಆಗಿದ್ದು ತುಂಬಾ ಯೂಸ್ ಆಗುತ್ತೆ. ಜಸ್ಟ್ ಈ ರೀತಿ ಕ್ಯಾಪ್ ಥರ ಹಾಕ್ಕೊಂಡು 2 ಟ್ಯಾಗ್ನ ಕೊಟ್ಟಿರ್ತಾರೆ, ಅದನ್ನು ಹಿಂದೆ ಕಟ್ಟಿದ್ರೆ ಆಯಿತು. ಯೂಶಲ್ ಆಗಿ ನಾವು ಸ್ಕಾರ್ಪ್ನೆಲ್ಲ ಕಟ್ಕೊಂಡಾಗ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಇದರಲ್ಲಿ ಆ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ಸು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಲ್ವಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಹೋಮ್ ಟೂರ್ದೇ ಆಗಿರುತ್ತೆ, ಮಿಸ್ ಮಾಡದೆ ಚೆಕ್ ಮಾಡಿ. ಬಾಯ್.